ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮಾನಸ ಬಾಬು ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನೈಟಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಏನು ಸ್ಪೆಷಲ್ ಅಡುಗೆ ಮಾಡ್ತಿದ್ದೀನಿ ಅಂದರೆ ನೀರು ದೋಸೆ ಮತ್ತು ಚಿಕನ್ ಗ್ರೇವಿ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತು ಇದು ಪಕ್ಕದ ಮನೆ ಅಜ್ಜಿ ಕೊಟ್ಟಿದ್ದು, ಅವರು ಉತ್ತರ ಕರ್ನಾಟಕದವರು. ಅವ್ರು ಏನೇನೋ ಮಾಡ್ತಾ ಇರ್ತಾರೆ. ಇದು ಏನೋ ಜೋಳದ ಮುದ್ದೆ ಅಂತ ಕೊಟ್ಟರು. ಅದನ್ನು ಅವರೇ ಹೇಳಿದ್ರು ಸಾರಿಂದನೂ ತಿನ್ಬೋದು, ಇಲ್ಲ ಅಂದರೆ ಹಾಲು ಮತ್ತು ಬೆಲ್ಲ ಹಾಕ್ಕೊಂಡು ತಿನ್ಬೋದು ಅಂತ. ಹಾಲು ಬೆಲ್ಲದಿಂದ ಸೂಪರಾಗಿತ್ತು. ಟೇಸ್ಟು ಮಾತ್ರ ನನಗಂತೂ ತುಂಬ ಇಷ್ಟ ಆಯಿತು. ಬಿಟ್ಟು ಸ್ವಲ್ಪ ತಿಂದ್ಕೊಂಡು ಈಗ ಅಡುಗೆ ಮಾಡ್ತಾಯಿದ್ದೀನಿ. ಚಿಕನ್ ಗ್ರೇವಿಗೆ ರೆಡಿ ಮಾಡ್ಕೊತಿದ್ದೀನಿ. ಅದಕ್ಕೆ ಕಾಯಿ ಹಾಲು ಬೇಕು. ಕಾಯಿ ಹಾಲು ತೆಕ್ಕೊತಿದ್ದೀನಿ. ಇಲ್ಲೂ ತೆಂಗಿನಕಾಯಿನ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು, ಅದಾದಮೇಲೆ ಇನ್ನೂ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಒಂದು ಸ್ಟ್ರೈನರಲ್ಲಿ ಸ್ಟ್ರೈನ್ ಮಾಡ್ಕೊತಿದ್ದೀನಿ. ಅಕಸ್ಮಾತ್ ನೀವು ಈ ಥರ ಜಾಲ್ರಿ ಇಲ್ಲ ಅಂತ ಹೇಳಿದ್ರೆ ಕಾಟನ್ ಬಟ್ಟೆಯಲ್ಲೂ ಕೂಡ ಸೋಸ್ಕೋಬೋದು. ಏನು ಜಾಲ್ರಿನೇ ಬೇಕು ಅಂತ ಏನಿಲ್ಲ. ನನ್ನ ಹತ್ರ ಯಾವಾಗಾದರೂ ಇರಲಿ ಅಂತ ತಂದು ಇಟ್ಕೊಂಡಿದ್ದೆ. ಅದನ್ನು ಜ್ಯೂಸ್ ಮಾಡಿದಾಗ ಆವಾಗ ಇವಾಗ ಯೂಸ್ ಮಾಡ್ಕೋತೀನಿ. ಮತ್ತು ಅದು ತೆಂಗಿನ ಹಾಲು ತಕ್ಕೊಂಡಾಯಿತು. ಈಗ ನೀರು ದೋಸೆಗೆ ರೆಡಿ ಮಾಡ್ಕೊತಿದ್ದೀನಿ. ನಾನು ಬೆಳಿಗ್ಗೆನೇ ಅಕ್ಕಿ ನೆನೆಸಿ ಇಟ್ಕೊಂಡಿದ್ದೆ. ಒಂದು 5-6 ಅವರ್ಸ್ ಆದರೂ ಚೆನ್ನಾಗಿ ನೆನಿಬೇಕು ಅಕ್ಕಿ. ಅದಾದಮೇಲೆ ಮಿಕ್ಸಿ ಮಾಡ್ಕೋಬೇಕು. ಒಂದು ಕಪ್ ಹಾಕ್ಕೊಂಡಿದ್ದೆ. ಅದನ್ನು ಚೆನ್ನಾಗಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದರಲ್ಲಿ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳಿ. ತರಿ ಇದ್ದರೆ ಚೆನ್ನಾಗಾಗಲ್ಲ. ನಾನು ಸ್ವಲ್ಪ ನುಣ್ಣಗೆ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ಜಾಸ್ತಿನೇ ನೀರು ಹಾಕಿ ತೆಳ್ಳಗೆ ಮಾಡ್ಕೊಳ್ಳಿ. ಬ್ಯಾಟರ್ ಗಟ್ಟಿ ಇದ್ದರೆ ಚೆನ್ನಾಗಿ ಬರಲ್ಲ, ತೆಳ್ಳಗಿರಬೇಕು. ನೀರು ದೋಸೆ ಅಂದರೆ ನೀರು ಥರ ಇರಬೇಕು ಅಲ್ವಾ. ಅದೆಲ್ಲ ರೆಡಿ ಆಯಿತು. ಒಂದು ಕಡೆ ಇಟ್ಕೊಂಡೆ ಅದನ್ನು. ಈಗ ಚಿಕನ್ ಗ್ರೇವಿಗೆ ರೆಡಿ ಮಾಡ್ಕೊತಿದ್ದೀನಿ. ಮೊದಲಿಗೊಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆಗೆ ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಸೋಂಪು ಹಾಕ್ಕೊಂಡಿದ್ದೀನಿ. ಅದು ಆದಮೇಲೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ. ನಿಮಗೆ ಹುಳಿ ಬೇಕು ಅಂದರೆ 1-2 ಹಾಕ್ಕೊಳ್ಳಿ. ನಾನು 1 ಟೊಮ್ಯಾಟೊ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಈಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಿದ್ದೀನಿ. ನೀವು ಬೇಕು ಅಂದರೆ ಫ್ರೆಶ್ ಆಗಿನೇ ಜಜ್ಜಿ ಹಾಕ್ಕೊಳ್ಳಿ. ನಾನು ಟೈಮ್ ಆಗೋಗಿತ್ತು ಅಂತ ಹೇಳಿ ರೆಡಿ ಪೇಸ್ಟೇ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಫ್ರೈ ಆದಮೇಲೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಈಗ ಮಸಾಲೆ ಪೌಡರ್ಸ್ ಹಾಕ್ಕೊತಿದ್ದೀನಿ. ಧನಿಯಾ ಪುಡಿ, ಅಚ್ಕಾರದ ಪುಡಿ, ಗರಂ ಮಸಾಲ ಮತ್ತು ಅರಿಶಿನದ ಪುಡಿ ಅಷ್ಟು ಹಾಕಿ ನಿಮಗೆ ಎಷ್ಟು ಬೇಕು ನೋಡಿಕೊಂಡು, ಎಷ್ಟು ಅಳತೆಗೆ ಮಾಡ್ತೀರಾ ಅಷ್ಟಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡು ಅದಾದಮೇಲೆ ಚಿಕನ್ ಸೇರಿಸ್ಕೊತಿದ್ದೀನಿ. ಚಿಕನ್ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗಲೇ ನೀರು ಹಾಕೋದು ಬೇಡ. ಚಿಕನ್ನಲ್ಲಿ ಎಷ್ಟು ನೀರು ಬಿಡುತ್ತೆ ನೋಡೋಣ. ಅದಾದಮೇಲೆ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ, ಇಲ್ಲ ಅಂದರೆ ತೆಂಗಿನಕಾಯಿ ಹಾಲೇನೆ ಸೇರಿಸ್ಕೊಂಡ್ರೆ ಆಗುತ್ತೆ. ಈಗ ಚೆನ್ನಾಗಿ ಚಿಕನ್ನನ್ನು ಹಸಿ ಇದೆಯಲ್ವ ಸ್ವಲ್ಪ ಚೆನ್ನಾಗಿ ಹುರಿಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಹುರ್ಕೊಳ್ಳಿ. ಆಗ ಉಪ್ಪೆಲ್ಲ ಚಿಕನಿಗೆ ಚೆನ್ನಾಗಿ ಹಿಡಿಯುತ್ತೆ ಅಂತ ಮೊದಲೇ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದಮೇಲೆ ಈಗ ಲಿಡ್ ಕ್ಲೋಸ್ ಮಾಡಿ ಸೈಡಿಗೆ ಎತ್ತಿ ಇಡ್ತಿದ್ದೀನಿ ಬೇರೆ ಒಲೆ ಮೇಲೆ. ಈ ಕಡೆ ಈಗ ನೀರು ದೋಸೆಗೆ ಅಂತ ರೆಡಿ ಮಾಡ್ಕೊಳ್ಳೋಣ. ಈ ಕಡೆ ತವಾ ಬಿಸಿ ಆಗ್ತಾ ಇರಲಿ. ಅಷ್ಟರಲ್ಲಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಈಗ ಲಿಡ್ ಓಪನ್ ಮಾಡಿ ಮಿಕ್ಸ್ ಮಾಡಿ ಅದಾದಮೇಲೆ ಕಾಯಿ ಹಾಲು ಹಾಕ್ಕೋಬೇಕು. ಇದರಲ್ಲಿ ಜಾಸ್ತಿ ನೀರು ಬಿಟ್ಟಿಲ್ಲ. ನಿಮಗೆ ಸ್ವಲ್ಪ ಜಾಸ್ತಿ ನೀರು ಬಿಟ್ಟರೆ ಸ್ವಲ್ಪ ಜಾಸ್ತಿ ಹೊತ್ತು ಹುರ್ಕೊಳ್ಳಿ, ನೀರು ಹಿಂಗೋವರೆಗೂ. ಅದಾದಮೇಲೆ ಇವಾಗ ಕಾಯಿ ಹಾಲು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಮಸಾಲ ಪೌಡರ್ಸು ಕಮ್ಮಿ ಇದ್ದರೆ ಈಗ ಹಾಕ್ಕೋಬೋದು. ಖಾರ ಕಮ್ಮಿ ಆದರೆ ಅಚ್ಕಾರದ ಪುಡಿ ಹಾಕ್ಕೊಳ್ಳಿ. ಹುಳಿ ಬೇಕು ಅಂತ ಹೇಳಿದ್ರೆ ನಿಂಬೆಹಣ್ಣು ಹಾಕ್ಕೊಳ್ಳಿ, ಇಲ್ಲ ಹುಣಸೆಹಣ್ಣು ರಸನೂ ಹಾಕ್ಕೋಬೋದು. ಲಿಡ್ ಕ್ಲೋಸ್ ಮಾಡಿ ಬೇಯಕ್ಕೆ ಇಟ್ಬಿಡಿ. ಈಗ ನೀರು ದೋಸೆಗೆ ತವಾ ತುಂಬ ಚೆನ್ನಾಗಿ ಬಿಸಿಯಾಗಿರಬೇಕು. ಸ್ವಲ್ಪ ಎಣ್ಣೆ ಹಾಕಿ ಅದಾದಮೇಲೆ ಏನು ಬ್ಯಾಟರ್ ಮಾಡಿ ಇಟ್ಟಿರ್ತೀವಿ ಅದನ್ನು ತವಾ ಮೇಲೆ ಹಾಕಬೇಕು.
ನಾನು ತವಾ ಮೇಲೆ ಎಲ್ಲ ಚೆನ್ನಾಗಿ ಹಾಕ್ತಿದ್ದೀನಿ, ಎಲ್ಲೆಲ್ಲಿ ಗ್ಯಾಪ್ ಇದೆ ಅಲ್ಲೆಲ್ಲನೂ ಫಿಲ್ ಮಾಡ್ಕೋತಿದ್ದೀನಿ. ಈಗ ಅದಾದಮೇಲೆ ಅದ್ರ ಮೇಲೆ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಬೇಕಂತೆ. ನಾನು ಮೊದಲು ತುಂಬ ದಿನ ಆಗಿತ್ತು ಮಾಡಿ, ಇತ್ತೀಚೆಗೆ ಮಾಡೇ ಇರಲಿಲ್ಲ, ಅದಕ್ಕೆ ಮಾಡಿದೆ. ನೋಡಿದ್ರೆ ಈ ನಮ್ಮ ತವಾ ಮೇಲೆ ನೀರು ದೋಸೆ ಅಂತೂ ಏನು ಮಾಡಿದ್ರು ಎದೊಳಲ್ಲ. ನಾನಂತೂ 2-3 ಹಿಂಗೆ ಟೆಸ್ಟ್ ಮಾಡಿ ನೋಡಿದ್ರೆ ನೋಡಿ ಹಿಂಗೆ ಎದೊಳೋದೇ ಇಲ್ಲ. ಮೊದಲನೇದು ಹಾಕ್ತೆ, ಅದು ಚೆನ್ನಾಗಿ ಎದ್ದೇಳಲಿಲ್ಲ ನೋಡಿ, ಫುಲ್ ಕಿತ್ತಿ ಹೋಗ್ತಾ ಇದೆ. ಮಂಗಳೂರವರು ಅದಕ್ಕೆ ಅಂತಾನೆ ಬೇರೆ ತವಾ ಏನಾದರೂ ಇಟ್ಟಿರಬೇಕು, ಅವಾಗ ಅವರಿಗೆ ಚೆನ್ನಾಗಿ ಬರುತ್ತೆ. ನಾವು ಎಲ್ಲ ಒಂದೇ ತವಾ ಮೇಲೆ ಮಾಡ್ತಾ ಇರ್ತೀವಲ್ಲ, ಅಂತೂ ಏನು ಮಾಡಿದ್ರು ಅದು ಏಳೋದೇ ಇಲ್ಲ ದೋಸೆ. ಅದಕ್ಕೆ ನಾನ್ ಸ್ಟಿಕ್ ತವಾನೇ ಬೇಕು. ನಾನು ಇದ್ರ ಮೇಲೆ ಒಂದ್ಸಲಿ ಟ್ರೈ ಮಾಡಿದ್ನಾ, ನೋಡಿ ಎಲ್ಲ ಕಿತ್ತೋಯ್ತು, ಚೆನ್ನಾಗಿ ಬಂದಿಲ್ಲ. ಈಗ ಬೇರೆ ತವಾ ಇಟ್ಟನಾ, ಇದ್ರ ಮೇಲೆ ಜಾಸ್ತಿ ಚಪಾತಿ ಮಾಡ್ತಾ ಇರ್ತೀನಿ ನಾನು, ಅದ್ರ ಮೇಲೆ ದೋಸೆ ಮಾಡ್ತೀನಿ. ಇದ್ರ ಮೇಲೂ ಹಾಕಿ ಲಿಡ್ ಕ್ಲೋಸ್ ಮಾಡಿ ಹೇಗೆ ಬರುತ್ತೆ ಅಂತ ನೋಡಿದ್ನಾ, ಇದೂ ಹಾಗೆ ಚೆನ್ನಾಗೇ ಬಂದಿಲ್ಲ, ಇದೂ ಎದೊಳ್ತಾನೆ ಇರಲಿಲ್ಲ. ಎಷ್ಟು ಟ್ರೈ ಮಾಡಿದ್ರು. ಇದನ್ನು ಸೇಮ್ ಹಾಗೇ ಬ್ಯಾಟರ್ ಹಾಕ್ತೆ, ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಇಟ್ಟೆ. ಈಗ ಚಿಕನ್ ಗ್ರೇವಿ ಏನಾಗ್ತಾ ಇದೆ ಅಂತ ನೋಡ್ತಾ ಇದ್ದೀನಿ. ಈಗ ಚೆನ್ನಾಗಿ ಬೆಂದಿದೆ, ರೆಡಿ ಆಗಿದೆ. ಇದೆಲ್ಲ ಎಕ್ಸ್ಪೆರಿಮೆಂಟ್ ಮಾಡೋ ಅಷ್ಟರಲ್ಲಿ ಅದು ಚೆನ್ನಾಗಿ ಬೆಂದಿದೆ. ಅದಂತೂ ಸೂಪರಾಗಿ ಬಂದಿತ್ತು ಚಿಕನ್ ಗ್ರೇವಿ. ಈಗ ಅದು ರೆಡಿ ಆಯಿತು, ಅದನ್ನು ಸೈಡಲ್ಲಿ ಎತ್ತಿ ಇಟ್ಕೊಳ್ಳೋಣ. ಮತ್ತು ನನಗೆ ಯಾರೋ ಹೇಳಿದರು ನೀರು ದೋಸೆ ಚೆನ್ನಾಗಿ ಎದ್ದಿಲ್ಲ ಅಂತ ಹೇಳಿದ್ರೆ, ಒಂದು ಮೊಟ್ಟೆನ ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ, ಅದಾದಮೇಲೆ ಆ ಬ್ಯಾಟರ್ ಮಾಡಿರ್ತೀವಲ್ಲ ನೀರು ದೋಸೆ ಬ್ಯಾಟರು, ಅದರಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿ ಎದ್ದೇಳುತ್ತೆ ಅಂತ. ನಾನೇನು ಮಾಡಿದೆ, ಚೆನ್ನಾಗಿ ಗ್ರೈಂಡ್ ಮಾಡಿ ಮೊಟ್ಟೆನ ಆ ನೀರು ದೋಸೆ ಇದರಲ್ಲಿ ಹಾಕಿದೆ. ಮತ್ತು ಸ್ವಲ್ಪ ಬ್ಯಾಟರ್ ತಗೊಂಡಿದ್ದೀನಿ, ಇನ್ನು ಬೇರೆದ್ರಲ್ಲಿ ಎಗ್ ಹಾಕಿಲ್ಲ. ಮತ್ತು ಇದನ್ನು ಇದ್ರ ಮೇಲೇ ಹಾಕ್ತೆ, ನೋಡೋಣ ಚೆನ್ನಾಗಿ ಎದ್ದೇಳುತ್ತಾ ಅಂತ ಹೇಳಿ. ನೋಡಿದ್ರೆ ಏನು ಎಗ್ ಹಾಕಿದ್ರೂ ಎದ್ದೇಳಲ್ಲ, ಏನು ಹಾಕಿದ್ರೂ ಎದ್ದೇಳಲ್ಲ. ಮತ್ತು ಇನ್ನೂ ಒಂದು ಇದು 3ನೇ ತವಾ ಆಯಿತು. ಇದು 3ನೇ ತವಾ ಮೇಲೆ ನಾನ್ ಸ್ಟಿಕ್ಕು, ಇದನ್ನು ಜಾಸ್ತಿ ಯೂಸ್ ಮಾಡಲ್ಲ ನಾನು, ಹಾಗೆ ಇಟ್ಟಿದ್ದೆ. ಇದ್ರ ಮೇಲೆ ಆಗುತ್ತಾ ಅಂತ ನೋಡಿದ್ರೆ ಇದ್ರ ಮೇಲೆ ಚೆನ್ನಾಗಾಯಿತು. ನೀವೇನಾದರೂ ನೀರು ದೋಸೆ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಾನ್ ಸ್ಟಿಕ್ ತವಾನೇ ಬೇಕು. ನಾರ್ಮಲ್ ನಾವೆಲ್ಲ ಚಪಾತಿ, ದೋಸೆ, ರೊಟ್ಟಿ ಎಲ್ಲ ಮಾಡ್ತೀವಲ್ಲ, ಆ ತವಾ ಮೇಲಂತೂ ಏನು ಮಾಡಿದ್ರೂ ಎದ್ದೇಳೋದಿಲ್ಲ ಅದು. ನಂದು ನಾನ್ ಸ್ಟಿಕ್ ಮೇಲೆ ಮಾತ್ರ ಚೆನ್ನಾಗಿ ಬಂದಿದ್ದು. ನಾರ್ಮಲ್ ತವಾ ಮೇಲಂತೂ ಎಗ್ ಹಾಕಿ ನೋಡಿದೆ, ಏನೇನು ಹಾಕಿ ನೋಡಿದ್ರೂ ಚೆನ್ನಾಗೇ ಬಂದಿಲ್ಲ. ಆಮೇಲೆ ಎಗ್ ಹಾಕಿದ್ನಲ್ಲ, ಆ ಬ್ಯಾಟರು ಸೈಡಿಗೆ ಇಟ್ಬಿಟ್ಟು ಇನ್ನು ಬೇರೆ ಸ್ವಲ್ಪ ಉಳಿಸ್ಕೊಂಡಿದ್ದೆ, ಅದರಲ್ಲಿ ಇನ್ನು ದೋಸೆ ಮಾಡಿ ತಿಂದ್ವಿ. ಚೆನ್ನಾಗಿತ್ತು, ಟೇಸ್ಟ್ ಮಾತ್ರ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಈ ಗ್ರೇವಿ ಕಾಂಬಿನೇಷನ್ನು ಮತ್ತು ನೀರು ದೋಸೆ ಸೂಪರಾಗಿತ್ತು. ನಿಜವಾಗ್ಲೂ ನೀವು ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ. ಆದರೆ ನಾನ್ ಸ್ಟಿಕ್ ಪ್ಯಾನಲ್ಲಿ ಇಲ್ಲ ಅಂತ ಅಂದರೆ ತವಾದಲ್ಲೇ ಮಾಡಿ. ನಮ್ಮ ಕಡೆ ಅವರಿಗೆಲ್ಲ ನೀರು ದೋಸೆ ಅಂತ ಅಂದರೆ ಅಷ್ಟು ಎದ್ದೇಳಲ್ಲ, ನಾನ್ ಸ್ಟಿಕ್ ಇದ್ದರೆ ತುಂಬ ಚೆನ್ನಾಗಿ ಎದ್ದು ಬಂತು. ಅದಾದಮೇಲೆ ಈಗ ತಿಂತಾ ಇದ್ದೀನಿ, ಟೇಸ್ಟ್ ನೋಡೋಣ ಅಂತ. ನಾನು ಟೇಸ್ಟ್ ನೋಡಿರಲಿಲ್ಲ, ಬಾಬು ಮತ್ತು ಬಿಟ್ಟು ಇಬ್ಬರು ತಿಂದಿದ್ರು. ನಾನು ಈಗ ತಿಂತಾ ಇದ್ದೀನಿ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಟೇಸ್ಟು. ಈ ಗ್ರೇವಿ ಬೇರೆ ಚಪಾತಿ ಇಲ್ಲ ಸೈಡಾಗಿ ಮಾಡ್ಕೋತೀವಿ, ಬೇಳೆ ಸಾಂಬಾರು ಅನ್ನ ಏನಾದರೂ ಮಾಡಿ ಸೈಡಲ್ಲಿ ಮಾಡ್ಕೋತೀವಿ ಅಂದ್ರೂ ತುಂಬ ಚೆನ್ನಾಗಿರುತ್ತೆ. ಈ ಗ್ರೇವಿ ಮಾತ್ರ ಒಂದ್ಸಲಿ ಟ್ರೈ ಮಾಡಲೇಬೇಕು ನೀವು. ನೀರು ದೋಸೆನೂ ಟ್ರೈ ಮಾಡಿ ನೋಡಿ, ಯಾರಾದರೂ ಟ್ರೈ ಮಾಡಿಲ್ಲ ತಿಂದಿಲ್ಲ ಅಂತ ಅಂದವರು ಟ್ರೈ ಮಾಡಿ ನೋಡಿ, ಚೆನ್ನಾಗೇ ಬರುತ್ತೆ. ಈಗ ಅಡುಗೆ ಎಲ್ಲ ಮಾಡಾಯಿತು, ತಿಂದು ಆಯಿತು, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ಕಿಚನೆಲ್ಲ ಕ್ಲೀನ್ ಮಾಡಿ ಮಲ್ಕೋಬೇಕು. ಅದಕ್ಕೆ ಕಿಚನ್ ಕ್ಲೀನ್ ಮಾಡೋಣ ಅಂತ ಬಂದಿದ್ದೀನಿ. ಯಪ್ಪ, ಸ್ವಲ್ಪ ಅಡುಗೆ ಮಾಡೋ ಅಷ್ಟರಲ್ಲೇ 2-3 ತವಾ ಎಲ್ಲ ಗಲೀಜಾಗಿತ್ತು, ಮತ್ತು ತುಂಬ ಪಾತ್ರೆ ಎಲ್ಲ ಗಲೀಜಾಗಿತ್ತು. ನನಗಿಷ್ಟ ಇಲ್ದಿರೋ ಕೆಲಸ ಅಂದರೆ ಪಾತ್ರೆ ತೊಳೆಯೋದು. ಆದರೆ ಏನು ಮಾಡೋದು, ಪಾತ್ರೆ ತೊಳೆದಿಲ್ಲ ಅಂದರೆ ಅಡುಗೆ ಮನೇಲಿ ಏನು ಕೆಲಸನೂ ಆಗಲ್ಲ, ಯಾವ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಬರಲ್ಲ. ಅದಕ್ಕೆ ನೈಟೇ ಕಿಚನೆಲ್ಲ ಕ್ಲೀನ್ ಮಾಡಿ ಪಾತ್ರೆ ತೊಳೆದು ಹೋಗಿ ಮಲ್ಕೊಂಡ್ರೆ ಸರಿ ಅಲ್ವಾ.
ಅದಕ್ಕೇ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊತಿದ್ದೀನಿ. ಬಿಟ್ಟು ಇನ್ನೂ ಆಟ ಆಡ್ತಿದ್ದ. ಅವ್ನು ನಾನು ಹೋಗಿ ಮಲ್ಕೊಳ್ಳೋವರೆಗೂ ಮಲ್ಕೊಳ್ಳೋದೇ ಇಲ್ಲ. ನೀವೆಲ್ಲ ನೈಟೇ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಮಲ್ಕೋತೀರಾ ಇಲ್ಲ ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ನನಗೆಲ್ಲಾದರೂ ಹೋಗಿ ಬಂದಿರ್ತೀನಲ್ಲ ಆವಾಗ ಅಂತೂ ನೈಟ್ ಪಾತ್ರೆ ಎಲ್ಲ ತೊಳೆಯೋದಿಲ್ಲ, ಎಲ್ಲ ಎತ್ತಿ ಸಿಂಕಲ್ಲಿ ಹಾಕಿ ಹೋಗಿರ್ತೀನಿ. ಬೆಳಗ್ಗೆ ಬೇಗ ಎದ್ದು ತೊಳ್ಕೊಬಿಡ್ತೀನಿ. ಮನೆಯಲ್ಲೇ ಇದ್ದರೆ ಏನಿಲ್ಲ, ನೈಟೇ ಪಾತ್ರೆ ಎಲ್ಲ ತೊಳೆದು ಕಿಚನ್ ಕ್ಲೀನ್ ಮಾಡಿ ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡಿ ಅದಾದಮೇಲೆ ಹೋಗಿ ಮಲ್ಕೋತೀನಿ. ಇಲ್ಲಾಂದರೆ ಬೆಳಗ್ಗೆ ಹೊತ್ತು ಬಂದು ಟಿಫನ್ ಮಾಡೋಕ್ಕೆ ಮನಸ್ಸೇ ಬರಲ್ಲ. ನೈಟೆಲ್ಲ ಕ್ಲೀನ್ ಮಾಡಿದರೆ ಬೆಳಗ್ಗೆ ಆರಾಮಾಗಿ ಎದ್ದು ಬಂದು ಏನಾದರೂ ಟಿಫನ್ ಮಾಡ್ಬೋದು. ಇದನ್ನೇ ಕ್ಲೀನ್ ಮಾಡ್ತೀರಾ ಇಲ್ಲ ಬೆಳಗ್ಗೆ ಟಿಫನ್ನೇ ಮಾಡ್ಕೊಂಡು ತಿಂತೀರಾ ಅಂತ ಅನಿಸ್ಬಿಡುತ್ತೆ. ನೀವೆಲ್ಲ ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ನಾನೀಗ ಈ ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡ್ಕೋತೀನಿ. ಗ್ಯಾಸ್ ಸ್ಟವ್ ಎಲ್ಲ ನೀಟಾಗಿ ಸೋಪ್ ಹಾಕಿ ತೊಳೆದು ಅದಾದಮೇಲೆ ಪಾತ್ರೆ ತೊಳೆದು ಹೋಗಿ ಮಲ್ಕೋತೀನಿ. ನನ್ನ ರುಟೀನು ನೈಟ್ ರುಟೀನ್ ಹೀಗಿರುತ್ತೆ, ನಿಮ್ಮದೆಲ್ಲ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿ ನನಗೆ. ಮತ್ತು ತುಂಬ ಜನ ವೀಡಿಯೋಸ್ ಎಲ್ಲ ನೋಡ್ತೀರಾ, ಆದರೆ ಲೈಕ್ ಮಾಡಲ್ಲ. ಪ್ಲೀಸ್ ಯಾರು ವೀಡಿಯೋಸ್ ಎಲ್ಲ ನೋಡ್ತಿರ್ತೀರ ಎಲ್ಲ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಯೂಸ್ಫುಲ್ ಅಂತ ಅನಿಸಿದ್ರೆ. ಈಗ ನೋಡಿ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಆಯಿತು. ನಾನು ಕಿಚನ್ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ಹೋಗಿ
ಮಲಗೋದು 12 ಗಂಟೆ ಆಯಿತು. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ಎಲ್ಲರಿಗೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್ ಮಾಡಿ. ಬಾಯ್, ಸಿಗೋಣ ಮುಂದಿನ ವಿಡಿಯೋದಲ್ಲಿ.